ನಮಸ್ಕಾರ ಸ್ನೇಹಿತರೆ. ಬೆಂಗಳೂರು ಕಾಲ್ ತುಳಿತದ ನಂತರ ಕರ್ನಾಟಕದಲ್ಲಿ ಮತ್ತೊಂದು ಘೋರ ದುರಂತ ಉಂಟಾಗಿದೆ. ಇಡೀ ದೇಶವೇ ಬೆಚ್ಚಿಬಿದ್ದಿದೆ. ನೂರಾರು ಜನರು ಪಾಲ್ಗೊಂಡಿದ್ದ ಗಣೇಶ ಮೆರವಣಿಗೆ ಮೇಲೆ ಟ್ರಕ್ ನುಗ್ಗಿದ್ದು 9 ಜನರನ್ನ ಬಲಿ ಪಡೆದಿದೆ. ಅದರಲ್ಲೂ ಬಹುತೇಕರು 25 ವರ್ಷದ ಒಳಗಿನವರು. 17 ವರ್ಷ, 23 ವರ್ಷ, 25 ವರ್ಷದ ಯುವಕರು ಬಲಿಯಾಗಿದ್ದಾರೆ. ಘಟನೆಯಲ್ಲಿ 20ಕ್ಕೂ ಅಧಿಕ ಜನ ಗಂಭೀರ ಗಾಯಗೊಂಡಿದ್ದಾರೆ. ಡಿಜೆ ಹಾಕೊಂಡು ಸಂಭ್ರಮ ಮಾಡ್ತಾ ಹೋಗ್ತಿದ್ದವರ ಮೇಲೆ ನೋಡ್ತಿದ್ದಂತೆ ಸ್ಪೀಡಲ್ಲಿ ಬಂದು ಟ್ರಕ್ ಈ ಅನಾಹುತ ಮಾಡಿದೆ. ಇದಕ್ಕೆ ಪಿಎಂ ಮೋದಿ ಕಂಬನಿ ಮಿಡಿದಿದ್ದಾರೆ. ರಾಜ್ಯ ಸರ್ಕಾರದಿಂದಲೂ ತನಿಖೆ ಶುರುವಾಗಿದೆ. ಅಲ್ಲದೆ ಈ ಘಟನೆ ಬಗ್ಗೆ ಪೊಲೀಸರು ಮತ್ತಷ್ಟು ಆಘಾತಕಾರಿ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಒಂದು ಬದಿಯಲ್ಲಿ ಹೋಗ್ತಾ ಇದ್ದ ಟ್ರಕ್ ಮೆರವಣಿಗೆ ಕಡೆಗೆ ಹೇಗೆ ಬಂತು ಅನ್ನೋದನ್ನ ಈಗ ಪತ್ತೆ ಹಚ್ಚಿದ್ದಾರೆ. ಘಟನೆ ಆಗಿದೆ ಹೇಗೆ ಸ್ನೇಹಿತರೆ? ಶುಕ್ರವಾರ ರಾತ್ರಿ ಸುಮಾರು 8 ಗಂಟೆ ವೇಳೆಗೆ ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 373ರಲ್ಲಿ ಗಣೇಶ ಮೆರವಣಿಗೆ ಸಾಗ್ತಾ ಇತ್ತು. ಮೊಸಳೆ ಹೊಸಳ್ಳಿ ಗ್ರಾಮದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜ್ ಪಕ್ಕದಲ್ಲೇ ಈ ಗಣಪತಿ ಕೂರಿಸಿದ್ರು. ಸೊ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಸರ್ಜನೆ ಟೈಮ್ನಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ಎಲ್ಲ ಯುವಕರು ಸಂಭ್ರಮದಲ್ಲಿ ಕುಣಿತಾ ಇದ್ರು. ಇನ್ನೇನು ಮೆರವಣಿಗೆ ಮುಗಿಸಿ ವಾಪಸ್ ಆರ್ಕೆಸ್ಟ್ರಾದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕಾಗಿತ್ತು. ಅಷ್ಟರಲ್ಲಿ ದಿಢೀರಂತ ಬಂದ ಟ್ರಕ್ ಒಂದು ಜನರ ಮೇಲೆ ಏಕಾಏಕಿ ನುಗ್ಗಿದೆ. ಮಾಹಿತಿ ಪ್ರಕಾರ ಈ ಟ್ರಕ್ ಹಾಸನದಿಂದ ಹೊಳೆನರಸೀಪುರದ ಕಡೆಗೆ ಹೋಗ್ತಾ ಇತ್ತು. ಹೆದ್ದಾರಿಯ ಒಂದು ಸೈಡ್ ಬಂದ್ ಮಾಡಿದ್ದರಿಂದ ಇನ್ನೊಂದು ಬದಿಯಲ್ಲಿ ದ್ವಿಮುಖ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಅಲ್ಲದೆ ವಾಹನಗಳು ನುಗ್ಗದ ಹಾಗೆ ರಸ್ತೆ ಮಧ್ಯೆ ಬ್ಯಾರಿಕೇಡ್ಗಳನ್ನು ಹಾಕಿದ್ರು. ಇಷ್ಟಾದರೂ ಕೂಡ ವಾಹನ ಹೈ ಸ್ಪೀಡಲ್ಲಿ ಬಂದು ಪ್ರತ್ಯಕ್ಷದರ್ಶಿಗಳ ಪ್ರಕಾರ 80 to 100 km/h ಸ್ಪೀಡ್ನಲ್ಲಿತ್ತು ಅಂತ ಪಕ್ಕದ ರಸ್ತೆಯಲ್ಲಿದ್ದ ಜನರ ಮೇಲೆ ಹರಿದು ಬಿಟ್ಟಿದೆ. ಗಣೇಶ ಮೆರವಣಿಗೆ ತಗೊಂಡು ಹೋಗ್ತಾ ಇದ್ದ ಮುಂದೆ ಮತ್ತು ಹಿಂದೆ ಇದ್ದವರಿಗೆ ಏನೂ ಆಗಿಲ್ಲ. ಮಧ್ಯದಲ್ಲಿ ಕುಣ್ಕೊಂಡು ಹೋಗ್ತಿದ್ದವ್ರನ್ನ ಟ್ರಕ್ ಅವ್ರ ಮೇಲೆ ಹೋಗ್ಬಿಟ್ಟಿದೆ. ಪಕ್ಕದಲ್ಲಿ ಹೋಗ್ತಿದ್ದ ಟ್ರಕ್ ಇಲ್ಲಿಗೆ ಹೇಗೆ ಬಂತು ಅನ್ನೋ ಪ್ರಶ್ನೆ ಆರಂಭದಲ್ಲಿತ್ತು. ಅದರ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ಮಾಹಿತಿ ಕೊಟ್ಟಿದ್ದಾರೆ. ಮೊಸಳೆ ಹೊಸಳ್ಳಿ ಕಡೆಯಿಂದ ಹೋಗೋ ಟೈಮ್ನಲ್ಲಿ ಟ್ರಕ್ ಎದುರಿಗೆ ಬೈಕ್ ಒಂದು ಬಂತು. ಆ ಬೈಕ್ ಆಕ್ಸಿಡೆಂಟ್ ತಪ್ಪಿಸೋಕೆ ಟ್ರಕ್ ಡ್ರೈವರ್ ಪಕ್ಕದ ಬ್ಯಾರಿಕೇಡ್ಗೆ ಗುದ್ದು ಬಿಟ್ಟ. ಅದು ಪಕ್ಕದ ರಸ್ತೆಗೆ ಹಾರೇ ಬಿಡ್ತು. ಅಲ್ಲದೆ ದುರದೃಷ್ಟಕ್ಕೆ ಆ ಬೈಕ್ ಚಾಲಕ ಕೂಡ ಈ ಲಾರಿಯ ರಭಸಕ್ಕೆ ಸಿಕ್ಕಿ ಪ್ರಾಣ ಕಳ್ಕೊಂಡಿದ್ದಾರೆ. ಅನಾಹುತ ಆಗೇ ಹೋಗಿದೆ. ಮೊದಲು ಬೈಕ್ಗೆ ಡಿಕ್ಕಿ ಹೊಡೆದ ಟ್ರಕ್ ಆಮೇಲೆ ವೇಗವಾಗಿ ನಿಯಂತ್ರಣ ತಪ್ಪಿ ರೋಡ್ ಡಿವೈಡರ್ ದಾಟಿ ಮೆರವಣಿಗೆ ಮೇಲೆ ನುಗ್ಗಿಬಿಟ್ಟಿದೆ. ಇದರ ಪರಿಣಾಮ ಸ್ಥಳದಲ್ಲೇ 4 ಜನ ಅಲ್ಲೇ ಪ್ರಾಣ ಕಳ್ಕೊಂಡ್ರು. 20ಕ್ಕೂ ಅಧಿಕ ಜನರಿಗೆ ಗಂಭೀರ ಗಾಯ ಆಯಿತು. ಉಳಿದ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿದ್ರು. ಆದರೆ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. 9 ಆಗಿತ್ತು ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ. ಆತ ಟ್ರಕ್ ಚಾಲಕನನ್ನ ಭುವನೇಶ್ ಅಂತ ಗುರುತಿಸಲಾಗಿತ್ತು. ಆತನಿಗೂ ಗಾಯಗಳಾಗಿವೆ. ಅಪಘಾತ ಆದ ಬೆನ್ನಲ್ಲೇ ಚಾಲಕ ಭುವನೇಶ್ನನ್ನ ಜನ ಕ್ಯಾಂಟರ್ನಿಂದ ಹೊರಗೆಳೆದು ಥಳಿಸಿದ್ದಾರೆ. ಇದರಿಂದ ಭುವನೇಶ್ಗೆ ಮತ್ತಷ್ಟು ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆರೋಪಿ ಡ್ರೈವರ್ ಹೊಳೆನರಸೀಪುರದ ಕಟ್ಟೆಬೆಳಗುಳಿಯ ನಿವಾಸಿ ಅಂತ ಹೇಳಲಾಗ್ತಿದೆ. ಇನ್ನು ಘಟನೆಯಲ್ಲಿ ಪ್ರಾಣ ಕಳ್ಕೊಂಡಿರೋರು ಬಹುತೇಕ ಯುವಜನರು. ಗಾಯಗೊಂಡ ಬಹುತೇಕರು ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು. ಹಾಸನದ ಹಿಮ್ಸ್ನಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಅದರಲ್ಲಿ ಹೊಳೆನರಸೀಪುರ ತಾಲೂಕಿನ ಡನಾಯಕನಹಳ್ಳಿ ಕೊಪ್ಪಲು ನಿವಾಸಿ ಈಶ್ವರನ 17 ವರ್ಷದ ಬಾಲಕ ಕೂಡ ಪಾಪ ಇದರಲ್ಲಿ ಪ್ರಾಣ ಕಳ್ಕೊಂಡಿರೋದು. ಹಾಗೆ ಕಬ್ಬಿನಹಳ್ಳಿ ಗ್ರಾಮದ 25 ವರ್ಷದ ಕುಮಾರ, ಕೆಬಿಪಾಳ್ಯದ 17 ವರ್ಷದ ರಾಜೇಶ್, ಮುತ್ತಿಗೆ ಹೀರಳ್ಳಿ ಗ್ರಾಮದ 17 ವರ್ಷದ ಗೋಕುಲ್, ಹೊಳೆನರಸೀಪುರ ತಾಲೂಕಿನ ಪ್ರವೀಣನ 25 ವರ್ಷದ ಯುವಕ, ಹಾಗೆ ಪ್ರಭಾಕರನು 55 ವರ್ಷದ ವ್ಯಕ್ತಿ ಪ್ರಾಣ ಕಳ್ಕೊಂಡಿದ್ದಾರೆ. ಅತ್ತ ಚಿತ್ರದುರ್ಗ ಜಿಲ್ಲೆಯ 23 ವರ್ಷದ ಮಿಥುನ್ ಕೂಡ ಅಪಘಾತದಲ್ಲಿ ಬಲಿಯಾಗಿದ್ದಾರೆ. ಈ ಹುಡುಗ ನಿನ್ನೆ ರಾತ್ರಿಯಷ್ಟೇ ತನ್ನ ಬರ್ತ್ಡೇ ಆಚರಿಸಿಕೊಂಡಿದ್ದ. ಸ್ನೇಹಿತರೆಲ್ಲ ಕೇಕ್ ಕಟ್ ಮಾಡಿ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ರು. ಅದೇ ಸಂಭ್ರಮದಲ್ಲಿ ಗಣೇಶರ ಮೆರವಣಿಗೆಗೆ ಹೋಗಿದ್ದಾರೆ. ಆದರೆ ಅದೇ ದಿನ ದುರಂತಕ್ಕೆ ಬಲಿಯಾಗಿದ್ದಾರೆ. ಹಾಗೆ ಬಳ್ಳಾರಿಯ ಪ್ರವೀಣ್ ಕುಮಾರ್ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಸುರೇಶ್ ಅನರು ಕೂಡ ಮೃತಪಟ್ಟಿದ್ದಾರೆ. ಈ ಘಟನೆಗೆ ಚಾಲಕನ ಅಜಾಗರೂಕತೆ ಮೇನ್ ಕಾರಣ ಅಂತ ಹೇಳಲಾಗ್ತಿದೆ. ಈ ಮಧ್ಯೆ ಸಾರ್ವಜನಿಕ ವಲಯದಿಂದ ಮತ್ತಷ್ಟು ಚರ್ಚೆ ನಡೀತಾ ಇದೆ. ಟ್ರಕ್ ಚಾಲಕ ಮದ್ಯಪಾನ ಮಾಡಿದ್ದ ಅಂತ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಇನ್ನು ಕೆಲ ಮೂಲಗಳು ಟ್ರಕ್ ಚಾಲನೆ ಮಾಡ್ತಾ ಇದ್ದಿದ್ದು ಡ್ರೈವರ್ ಅಲ್ಲ, ಅದರ ಸಹಾಯಕ ಅಂತ ಹೇಳ್ತಿದ್ದಾರೆ. ಹಾಗೆ ಈ ಅಪಘಾತಕ್ಕೂ ಮುಂಚೆ ಇದೇ ಟ್ರಕ್ ಡ್ರೈವರ್ ಚನ್ನಪಟ್ಟಣ ಬೈಪಾಸ್ನಲ್ಲೂ ಅಪಘಾತ ಮಾಡಿದ ಹಿಸ್ಟ್ರಿ ಇದೆ ಅಂತ ಕೆಲವರು ಹೇಳ್ತಿದ್ದಾರೆ. ಆ ಅಪಘಾತದಲ್ಲಿ ಆಟೋ ಮತ್ತು ಬೈಕ್ಗಳಿಗೆ ಹಾನಿಯಾಗಿತ್ತು ಅಂತಲೂ ಮಾಹಿತಿ. ಆದರೆ ಇದ್ರ ಬಗ್ಗೆ ಇನ್ನಷ್ಟೇ ಪೊಲೀಸರು ವೆರಿಫೈಡ್ ಮಾಹಿತಿ ಕೊಡಬೇಕಾಗಿದೆ. ಸದ್ಯಕ್ಕೆ ಇವು ಜನರು ಮಾತಾಡ್ತಿರೋ ವಿಚಾರ. ಇನ್ನು ಈ ದುರಂತದ ಸ್ಥಳದಲ್ಲಿ ಪೊಲೀಸರು ಮಹಜರು ಮಾಡಿದ್ದಾರೆ. ಚಾಲಕ ಭುವನ್ ವಿರುದ್ಧ ಗೊರೂರು ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ರ್ಯಾಶ್ ಡ್ರೈವಿಂಗ್ ಕೇಸ್ ರಿಜಿಸ್ಟರ್ ಮಾಡಲಾಗಿದೆ. BNS ಸೆಕ್ಷನ್ 281 ಅಂದರೆ ಸಾರ್ವಜನಿಕ ಸ್ಥಳದಲ್ಲಿ ರ್ಯಾಶ್ ಆಗಿ ಗಾಡಿ ಓಡಿಸಿದ್ದು, ಹಾಗೆ BNS 106 ಅಂದರೆ ನೆಗ್ಲಿಜೆನ್ಸ್ನಿಂದ ಅಂದರೆ ನಿರ್ಲಕ್ಷ್ಯದಿಂದ ಇನ್ನೊಬ್ಬರ ಸಾವಿಗೆ ಕಾರಣ ಆಗೋದು. ಹಾಗೆ BNS 125 ಪರ್ಸನಲ್ ಸೇಫ್ಟಿ ಮತ್ತು ಜೀವಕ್ಕೆ ಅಪಾಯ ತಂದ ಪ್ರಕರಣ, ಇದೆಲ್ಲ ಕೇಸ್ ಹಾಕಲಾಗಿದೆ. ಇತ್ತ ದುರಂತದಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದು, ಸುದ್ದಿ ಕೇಳಿ ತುಂಬಾ ದುಃಖ ಆಯಿತು. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ, ಗಾಯಾಳುಗಳು ಆದಷ್ಟು ಶೀಘ್ರ ಗುಣಮುಖರಾಗಲಿ ಅಂತ ಪ್ರೇ ಮಾಡಿದ್ದಾರೆ.
ಇನ್ನು ಸಚಿವ ಕುಮಾರಸ್ವಾಮಿ ಕೂಡ ಮೃತರಿಗೆ ಸಂತಾಪ ಸೂಚಿಸಿದ್ದಾರೆ. ಘಟನೆಗೆ ಪಿಎಂ ಮೋದಿ ಕೂಡ ಸಂತಾಪ ಸೂಚಿಸಿದ್ದಾರೆ. ಹಾಸನದಲ್ಲಿ ನಡೆದ ದುರಂತ ಹೃದಯ ವಿದ್ರಾವಕ. ಮೃತರ ಕುಟುಂಬದೊಂದಿಗೆ ನಾವಿದ್ದೀವಿ. ಗಾಯಗೊಂಡವರು ಆದಷ್ಟು ಬೇಗ ಚೇತರಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಇಲ್ಲಿ ಪರಿಹಾರ, ಒಂದಷ್ಟು ಸಂತಾಪ ಎಲ್ಲ ಇರುತ್ತೆ. ಆದರೆ ಇಂಥ ರಸ್ತೆ ಅಪಘಾತಗಳಿಗೆ, ರ್ಯಾಶ್ ಡ್ರೈವಿಂಗ್ಗೆ ಇನ್ನೆಷ್ಟು ಜನ ಈ ರೀತಿ ಬಲಿಯಾಗಬೇಕು, ಎಷ್ಟು ಕುಟುಂಬಗಳು ಈ ರೀತಿ ದುಃಖದ ಕಡಲಲ್ಲಿ ಮುಳುಗಬೇಕು ಅನ್ನೋದೇ ಪ್ರಶ್ನೆ. ಇಲ್ಲಿ ಎಲ್ಲದಕ್ಕೂ ಸರ್ಕಾರವನ್ನು ದೂಷಣೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಯಾಕಂದ್ರೆ ಅದು ನಮ್ಮದೇ ಪ್ರತಿಬಿಂಬ ಸರ್ಕಾರ. ಜೊತೆಗೆ ರಸ್ತೆಯಲ್ಲಿ ರ್ಯಾಶ್ ಡ್ರೈವಿಂಗ್ ಮಾಡಿ, ರೂಲ್ಸ್ ಫಾಲೋ ಮಾಡಬೇಡಿ, ಸ್ಪೀಡ್ ಲಿಮಿಟ್ ಫಾಲೋ ಮಾಡಬೇಡಿ ಅಂತ ಯಾವ ಸರ್ಕಾರ ಹೇಳುತ್ತೆ? ಯಾವ ಸರ್ಕಾರನೂ ಹೇಳಿರೋದಿಲ್ಲ. ಹಾಗಾಗಿ ಡ್ರೈವರ್ ಸೀಟ್ನಲ್ಲಿ ಕೂತಿರೋ ವ್ಯಕ್ತಿ, ಸ್ಟೇರಿಂಗ್ ಮೇಲೆ ಕೈಡ್ಕೊಂಡು ಕೂತಿರೋ ವ್ಯಕ್ತಿ ಅತ್ಯಂತ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಬೇಕು. ವೆಹಿಕಲ್ ಕೇವಲ ಟ್ರಾನ್ಸ್ಪೋರ್ಟೇಷನ್ ಮೀಡಿಯಂ ಅಷ್ಟೇ ಅಲ್ಲ, ಅದು ಇನ್ನೊಬ್ಬರ ಪಾಲಿಗೆ ಸಾವಿನ ವಾಹನ ಕೂಡ ಆಗ್ಬೋದು, ಯಮಕಿಂಕರ ಕೂಡ ಆಗ್ಬೋದು. ಬೇರೆಯವ್ರ ಪಾಲಿಗೆ, ಎದುರುಗಡೆ ಸಿಗೋರ ಪಾಲಿಗೆ, ದಾರಿ ಹೋಗೋರ ಪಾಲಿಗೆ ಕೇರ್ಫುಲ್ ಆಗಿರಬೇಕು. ಡ್ರೈವಿಂಗ್ ಅಂದರೆ ಕೇವಲ ಆ ಗಾಡಿಯನ್ನು ಒಂದು ಕಡೆ ಇನ್ನೊಂದು ಕಡೆ ತಗೊಂಡು ಹೋಗೋದು ಮಾತ್ರ ಅಲ್ಲ, ಅಕ್ಕಪಕ್ಕದವ್ರ ಜೀವಕ್ಕೂ ಕೂಡ ನೀವು ಜವಾಬ್ದಾರಾಗಿರ್ತೀರಿ. ಅದನ್ನು ಯಾವತ್ತೂ ಮರಿಬಾರ್ದು. ಪ್ರತಿ ವರ್ಷ 4,80,000 ಅಪಘಾತಗಳಾಗ್ತಿವೆ. ಇದು ಸಾರಿಗೆ ಇಲಾಖೆ ಕೊಟ್ಟಿರೋ ಮಾಹಿತಿ. ನಿತಿನ್ ಗಡ್ಕರಿ ಅವರೇ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಕೊಟ್ಟಿರೋ ಮಾಹಿತಿ ಇಡೀ ದೇಶದಲ್ಲಿ. ಅದರಲ್ಲಿ 1,88,000 ಜನ ಬರೀ ಯುವಕರು ಪ್ರಾಣ ಕಳ್ಕೊಳ್ತಿದ್ದಾರೆ. ಆವರೇಜ್ ತಗೊಂಡ್ರೆ ಪ್ರತಿದಿನ 515 ಜನ ಸಾಯಿಸಿದ್ದಾರೆ. ಅದರಲ್ಲಿ ಶಾಲೆ ಕಾಲೇಜುಗಳ ಬಳಿ ರ್ಯಾಶ್ ಡ್ರೈವಿಂಗ್ ಮಾಡಿ 10,000 ಜನರ ಪ್ರಾಣ ಹೋಗಿದೆ. ಇದು ಭಾರತದ GDPಯಲ್ಲಿ 3% ಲಾಸ್ಗೆ ಕಾರಣ ಆಗ್ತಾ ಇದೆ. ರ್ಯಾಶ್ ಡ್ರೈವಿಂಗ್ ಕಾರಣದಿಂದ 35,000 ಜನ ಪಾದಚಾರಿಗಳು ಬಲಿಯಾಗಿದ್ದಾರೆ. ಟ್ರಕ್, ಲಾರಿ, ಬಸ್, ಆಟೋ, ಟೆಂಪೋ, ಹೀಗೆ ಬೈಕ್ ಎಲ್ಲ ರೀತಿಯ ವಾಹನಗಳಲ್ಲೂ ರೋಡ್ ಸೇಫ್ಟಿ ಉಲ್ಲಂಘನೆ ಆಗ್ತಿದೆ. ಹೆಲ್ಮೆಟ್ ಇಲ್ಲ ಅಂದರೆ 500,000 ದಂಡ ಕಟ್ಟಬೇಕು. ಆದರೆ ಆದರೂ ಕೂಡ ಜನ ಕೇರ್ ಮಾಡ್ತಿಲ್ಲ. ಪರಿಣಾಮ 54,000 ಜನ ಹೆಲ್ಮೆಟ್ ಇಲ್ಲದೆ ಪ್ರಾಣ ಕಳ್ಕೊಂಡಿದ್ದಾರೆ. 16,000 ಜನರು ಸೀಟ್ ಬೆಲ್ಟ್ ಹಾಕದೆ ಪ್ರಾಣ ಕಳ್ಕೊಂಡಿದ್ದಾರೆ. ಹೀಗಾಗಿ ಸ್ನೇಹಿತರೆ, ಸ್ಕೈ ವಾಕ್ ಮಾಡಬೇಕು, ಸ್ಪೀಡ್ ಹಂಪ್ ಹಾಕಬೇಕಾಗಿತ್ತು. ಅದೆಲ್ಲ ಅಪಘಾತ ಆದ್ಮೇಲೆ ಅನ್ಸುತ್ತೆ, ಇಲ್ಲೊಂದು ಸ್ಪೀಡ್ ಹಂಪ್ ಹಾಕಿದ್ರೆ ಕಮ್ಮಿ ಆಗ್ತಿತ್ತಲ್ಲ ಸ್ಪೀಡ್ ಅಂತ. ಸ್ಪೀಡ್ ಹಂಪ್ ಹಾಕಿದ್ರೆ ಫಾಸ್ಟ್ ಹೋಗೋಕೆ ಆಗಲ್ಲ, ಎಲ್ಲ ಕಡೆ ಸ್ಪೀಡ್ ಹಂಪ್ ಸರಿಯಿಲ್ಲ ಸರ್ಕಾರ ಅಂತ ಬೈಯೋದು. ಸೊ ಅದೆಲ್ಲ ಚರ್ಚೆ ಇರಲಿ. ಫಸ್ಟ್ ಡ್ರೈವರ್ ಸೀಟ್ನಲ್ಲಿ ಕೂತಿರೋ ವ್ಯಕ್ತಿಗೆ ಸ್ಥಿಮಿತ ಇರಬೇಕು, ಸ್ವಲ್ಪ ಆತ ಕಂಟ್ರೋಲ್ಡ್ ಇರಬೇಕು, ಕೇರ್ಫುಲ್ ಆಗಿರಬೇಕು. ಅದು ಬೈಕ್ನಲ್ಲಿ ಬರ್ತಿರೋ ವ್ಯಕ್ತಿಗಾದರೂ ಅಷ್ಟೇ, ದೊಡ್ಡ ವಾಹನದಲ್ಲಿ ಟ್ರಕ್ಕಲ್ಲಿ ಕೂತಿರೋ ವ್ಯಕ್ತಿಗಾದರೂ ಅಷ್ಟೇ, ಯಾವುದೇ ಕೇಸಲ್ಲಿ ಆಗಿರಲಿ. ಆಯಾ ಗಾಡಿಗಳನ್ನು ಓಡಿಸ್ತಿರೋರು ಸ್ಪೀಡ್ ಲಿಮಿಟ್, ಲೇನ್ ಡಿಸಿಪ್ಲಿನ್ ಎಲ್ಲವನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸಿಗ್ನಲ್ ಕೊಡೋದು, ಆ ಕಡೆ ಹೋಗೋಕ್ಕಿಂತ ಮುಂಚೆ, ಲೇನ್ ಚೇಂಜ್ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಬೇಸಿಕ್ ನಿಯಮಗಳನ್ನು ಫಾಲೋ ಮಾಡಿಬಿಟ್ರೆ ಅಪಘಾತಗಳು ಆಗೋದೇ ಇಲ್ಲ. ಫಸ್ಟ್ ಪ್ಲೇಸಲ್ಲಿ ಅಪಘಾತಗಳು ಆಗೋದೇ ಇಲ್ಲ. ಗಾಡಿ ಓಡಿಸೋರೇ ಮುಖ್ಯ ಜವಾಬ್ದಾರರು ಇದಕ್ಕೆಲ್ಲ ಸ್ನೇಹಿತರೆ. ಹಾಗಾಗಿ ವಾಹನವನ್ನು ಚಲಾಯಿಸೋರು ಮೊದಲು ರೆಸ್ಪಾನ್ಸಿಬಲ್ ಆಗೋಣ, ಜವಾಬ್ದಾರಿಯುತ ಆಗೋಣ. ನಾವು ನಮ್ಮ ವಾಹನವನ್ನು ಬಳಸಿ ಇನ್ನೊಬ್ರನ್ನ ಕೊಲೆ ಮಾಡಿಬಿಡ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಮ್ಮಿಂದ ಕೊಲೆ ಆಗಿಬಿಡುತ್ತೆ ಇನ್ನೊಬ್ರದ್ದು ಅನ್ನೋದು ಮೈಂಡಲ್ಲಿದ್ದರೆ, ಆ ಭಯ ಇದ್ದರೆ ಸ್ವಲ್ಪ ಕೇರ್ಫುಲ್ ಆಗಿ ಗಾಡಿ ಓಡಿಸ್ತೀವಿ ಪ್ರತಿಯೊಬ್ಬರು ಕೂಡ. ಥ್ಯಾಂಕ್ ಯು ಸೋ ಮಚ್. ಈ ಕುಟುಂಬಗಳಿಗೆ ನೋವನ್ನು ತಡೆದುಕೊಳ್ಳೋ ಶಕ್ತಿ ಇರಲಿ, ಗಾಯಾಳುಗಳು ಬೇಗ ಗುಣಮುಖರಾಗಲಿ ಅಂತ ನಾವು ಹಾರೈಸೋಣ. ನಮಸ್ತೆ.